7 ವಿಧಾಂತರ ಭಕ್ತಿ ಮಾಡಿ ದರಿಗಿಳಿರ್ತಕ್ಕಂಥ ನಾಡಗೌಡ ಸಾವಿರ ಕಂಬಳಿ ಸರ್ದಾರ್ ಆಗಿರ್ತಕ್ಕಂಥ ಮೂಲಪೀಠ ಮುಂಬೆಟ್ಟ ಗುಡ್ಡದ ಒಡೆಯನಾಗಿರ್ತಕ್ಕಂಥ ಅಮೋಘ ಸಿದ್ದೇಶ್ವರರ ಸನ್ನಿಧಾನಕ್ಕೂ ನಮಸ್ಕರಿಸುತ್ತಾ ಯಾವ ನಮ್ಮ ಮೂಲ ಪುರುಷರಾಗಿರ್ತಕ್ಕಂಥ ನಮ್ಮ ಹತ್ತೂರು ಗ್ರಾಮದ ಒಡೆಯನಾಗಿರ್ತಕ್ಕಂಥ ಅದ ಹೇಳ್ಯಾರ ಹತ್ತೂರು ಒಗೆಯನ ಮುತ್ತಿನ ಪಲ್ಲಕ್ಕಿ ಬೆತ್ತಗ ಹೊತ್ತ ಪರಿಸಿದಾಗೆ ಅವನು ಕರ್ತುದಕ್ಕೆ ನಮಸ್ಕರಿಸುತ್ತಾ ಈ ಕಾರವಾರ ತಾಲೂಕಿನ ಐನಾಪುರ ಗ್ರಾಮದ ಒಡೆಯನಾಗಿರ್ತಕ್ಕಂಥ ಬೇಡಿದವರಿಗೆ ಬೇಕಾದ ಕೊಡುವಂತ ಮಕ್ಕಳಿದವ್ರಿಗೆ ಮಕ್ಕಳ ಕೊಟ್ಟಾನ, ಪುಟ್ಟ ಬಂಜರಿ ಮಕ್ಕಳ ಕೊಟ್ಟಾನ, ಶ್ರೀತಾನ ಕೊಟ್ಟಾನ, ಭಕ್ತಗ ಭಾಗ್ಯ ಕೊಟ್ಟಿರ್ತಕ್ಕಂಥ ಯಾವ ನಮ್ಮ ಕೆರಿಸಿದ್ದೇಶ್ವರನ ದೀರ್ಘದಂಡ ನಮಸ್ಕಾರ ಸಲ್ಲಿಸುತ್ತಾ ಇಲ್ಲಿ ವೇದಿಕೆ ಮೇಲೆ ಕೂಡಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೂ ಶರಣಾರ್ಥಿ ಹೇಳುತ್ತಾ ಇಲ್ಲಿ ಕೂಡಿರ್ತಕ್ಕಂಥ ಐನಾಪುರ ಗ್ರಾಮದ ಯಾವ ನಮ್ಮ ಈ ಕಾರ್ಯಕ್ರಮದ ಎಲ್ಲ ರವರಿಗಳಾಗಿರ್ತಕ್ಕಂಥ ಗ್ರಾಮದ ಮುಖಂಡರು, ರಾಜುಗೌಡರು, ಒಡೆಯರ್ ಬಂಧು ಬಳಗ, ನಮ್ಮ ತಾಯಿ ತಂದೆ ಬಂಧು ಬಳಗಕ್ಕೂ ಶರಣಾರ್ಥಿ ಹೇಳುತ್ತಾ ಅಮೋಕ್ಷದ ವಿಸ್ತಾರ ಹಿಂಗಿಲ್ರಿ ಅದು ಅರ್ಥ ಹೇಳ್ಯಾರ ಮಹಾತ್ಮರು ಒಂದು ಮಾತ, ಸಾಗರ ಬಡ ಜಾಗರ ಛೋಟ ಅಂತ ಹೇಳ್ಯಾರ. ಅಮೋಕ್ಷದ ವಿಸ್ತಾರ ಹ್ಯಾಂಗಲ್ಲಪ್ಪ ಅಂದ್ರ ಸಾಗರ ಇದ್ದಾಗಲ್ಲ, ಸಮುದ್ರ ಇದ್ದಾಗಲ್ಲ. ಯಾಕೆ ಹೇಳಿದ್ರು ಕಮ್ಮದು ನಾವು ಯಾಕೆ ಹೇಳೋದಂದ್ರೆ ಉಸು ಅಟ್ಟಕ್ಕೆ ಕೊಡದಾಗ ನೀರು ತಂದಂಗ ಸಮುದ್ರದ ನೀರು ಹೆಚ್ಚಾಗುದೇ ಹಂಗ ಹಳ್ಳಿ ಒಟ್ಟ 1700 ಮಟ್ಟ ಮಾಡಿಲ್ಲ ಅಮೋಕ್ಷದ ಅಂತ ಪವಾಡ ಪುರುಷ ಅಂತ ವರವ ಏನಿಲ್ಲಪ್ಪ ಅಂದ್ರೆ ಈ ಗ್ರಾಮದೊಳಗ ಇದು ಮೊದಲು ಏನಿತ್ತಪ್ಪ ಅಂದ್ರ ಇದು ಜೈನಾಪುರ ಎಂಬುದು ಗ್ರಾಮ ಇತ್ತು. ಅಲ್ಲಿ ಏನಿತ್ತಪ್ಪ ಅಂದ್ರ ದಳಿ ಗೂಳಗೊಂಡ, ಕೊಡಿ ನಂದಿಗೌಡ, ಹೊಟ್ಟೆ ಕುಪ್ಪಗೊಂಡ ಇವ್ರು 3 ಮಂದಿ ಗೌಡ್ರು ಇದ್ರು ಈ ಊರಾಗ. ಮೊದಲು 3 ಮಂದಿ ಗೌಡ್ರು ಇದ್ರು. ಅವ್ರ ಮನ್ಯಾಗ ಏನಿತ್ತಪ್ಪ ಅಂದ್ರೆ ಒಂದು ಇಲಾಚಿಗಿತ್ತಿ ಅಂದ್ರೆ ದೆವ್ವ ಅವ್ರ ಮನ್ಯಾಗ ಕಾಯಿ ತುಂಬಿತ್ತು. ಅವ್ರು ಏನು ಮಾಡ್ಯಾರಪ್ಪ ಅಂದ್ರ ನಮ್ಮ ಧರ್ಮ ಜೋಡಿ ಭಿಕ್ತಾನ ಮಾಡಿದ್ರು. ಒಂದು ದೇವರಿಗೆ ಧರ್ಮ ಜೋಡಿ ಭಿಕ್ತಾನ ಮಾಡಿದ್ರು. ಆ ಟೈಮ್ಗೆ ಅವ್ರ ಹೆಣ್ಮಕ್ಳು ನಡೀಲಿಕ್ಕೆ ಹೋದಾಗ ಅವ್ರು ವಿಚಾರ ಮಾಡಿದ್ರು, ನಮ್ಮ ಮನುಷ್ಯರಷ್ಟ ನೀವು ಚಿತ್ರ ಮನುಷ್ಯರಷ್ಟ ಅಂತ ಅವ್ರು ಗೌಡ್ರು ತಮ್ಮ ವಿಚಾರ ಮಾಡೋ ಟೈಮ್ದಾಗ ಅವರು ಯಾವ ನಮ್ಮ ಚಿತ್ರ ನೋಡಿ ಅಂತ ಭಿಕ್ತಾನ ಮಾಡಿ ಹೆಣ್ಮಕ್ಳು ಹೇಳಿದ್ರು, ನಮ್ಮ ಗಂಡ ಮನೆ ಹೆಸರು ಅಂದ್ರು. ಅವಾಗ ನೋಡೋ ಒಂದು ದಿವಸ ನಮ್ಮ ಚಿತ್ರ ನಮ್ಮ ಊರಿಗೆ ಬಾರಿ ಇರ್ತಂದ್ರು. ಅವಾಗ ಅಗ್ನಿ ಮಳೆಗಾಲ ಸಿದ್ಧ ಸಾಗುವಾಡಿ ಸಿದ್ಧ ಈ ಜೈನಾಪುರ ಗ್ರಾಮಕ್ಕೆ ಬಂದ್ರು. ಜೈನಾಪುರ ಗ್ರಾಮಕ್ಕೆ ಬಂದ ಅಜ್ಜಿಗೆ ಅವ್ರು ಇಲ್ಲಿ ವಸ್ತಿ ಹೊಡೆದ್ರು ಗೌಡ್ರ ಮನ್ಯಾಗ. ಹೊರ ಟೈಮ್ದಾಗ ಆ ಇಲಾಖೆಗೆ ಹೇಳ್ರಪ್ಪ ಅಂದ್ರ ಇಲ್ಲಿ ಆ ಸಿದ್ಧರಿಗೆ ಹೈರಾಣ ಮಾಡ್ಬೇಕಾಗ ಆ ಸಿದ್ಧರಂತೆ ಟಾಟಾ ತೈತು ಎಂದು ನೋಡುವುದು ನನಗೆ 2 ನಿಮಿಷ ಕೊಟ್ಟರೆ ಹೇಳಬಾರ್ದು ವಿಷಯ. ಅಂತ ಶಕ್ತಿ ಐತೆ ಅಂತ ನೋಡುವುದು. ಆ ಟೈಮ್ದಾಗ ಅವ್ರು ಏನು ಮಾಡಿದ್ರು, ಇಲಾಖೆ ಮಾಡಿದ್ರು, ಒಂದು ಹಂಡೆ ನೀರು ಕಾಸಿದ್ರು. ನೀರು ಕಾಸಿ ಗದ ನೀರು ಕುದಿಕಟ್ಟು. ಅವಾಗ ಸಾಲದೋಡಿ ಸಿದ್ಧಕ್ಕೆ ಜಳಕ ಮಾಡಿದ್ರು. ಅವಾಗ ಜಳಕ ಮಾಡೋದ್ರೆ ಅವಾಗ ಬಿಸಿಲು ನೋಡಿ ಯಪ್ಪ ಇಂಥ ಹಂಗಾಗ್ತಾರೆ ಓಡಿ ಹೋದ. ಅವಾಗ ಇದು ಯಾರಿಗೆ ಗೊತ್ತಾಯ್ತು ಅಂದ್ರೆ 3 ಫೀಟ್ ಮುಮ್ಮೆಟ್ಟದ ಒಡೆಯಲಾಗಿರ್ತಕ್ಕಂಥ ಅಮೋಕ್ಷದ ಗೊತ್ತಾಯ್ತು. ನಮ್ಮ ಸಿದ್ಧರಿಗೆ ನನ್ನ ಮೊಮ್ಮಕ್ಕಳಿಗೆ ಹೀಗೆ ಮಾಡಿರ್ತಾನ ಹುತಾಶಿದ ಈಗಿಂದ ನೀ ಜೈನಾಪುರ ಗ್ರಾಮಕ್ಕೆ ಹೋಗ್ಬೇಕು. ಅವಾಗ ಹುತಾಶಿದ ನೀ ಏನಾದ್ರು ಬರ್ತಿ ಅದು ಸಿದ್ಧಾರ್ಥ ಹೋಗಂತ. ಅವಾಗ ಹುತಾಶಿದ ಬಂದು ಅದ ಟೈಮ್ದಾಗ ಅಲ್ಲಿ ಗೌಡ್ರ ಮನೆಯ ಪ್ರವೇಶ ಆದ. ಆ ಪ್ರವೇಶ ಆದಾಗ ಅಲ್ಲಿ ನೋಡಿದ್ರು ಜಾಗತಿಕ ಇಲಾಖೆಗಿತ್ತಿ ಎಷ್ಟು ನೀರು ಕಾಸಿಗಳಲ್ಲ ಅಷ್ಟು ಹುತಾಶಿದ ಗಳಗಳ ನೀರು ಕುಡಿದ್ಬಿಟ್ಟು. ಅವಾಗ ಇಲಾಖೆಗಿತ್ತಿ ಅತ್ತು ಇನ್ ಹೆಂಗ ಗಾಬರಿ ಬರ್ತದ ಎಷ್ಟು ನೀರು ಕಾಸ ಕುಡಿದ್ ಬಿಟ್ಟ ಇನ್ ಹೆಂಗ್ ಮಾಡೋರು. ಅವಾಗ ಹುತಾಶಿದ ಅಂದ, ನೀ ಆ ಸಿದ್ಧ ಗಂಜಿಗೆ ಹಾಕ್ತಾ ಈ ಸಿದ್ಧ ಗಂಜಿಗೆ ಹಾಕಿದೆ ಅಂದ್ರೆ ಹುತಾಶಿದ ತೊಳಿತದಂದ. ಒಂದು ಏಗಿಟ್ಟ ಗೋಡ್ ಹೊಂಟಾಯ್ತು, ಒಂದು ಸೊಂಡಿಗಿಟ್ಟ ಸೊಂಟು ಹೊಂಟಾಯ್ತು. ಈ ಸದ್ಯ ಲಕ್ಷ್ಮಿ ಗುಡಿಯ ಅಲ್ಲಿ ಐತಿ ನೋಡೋರು ಮೂರ್ತಿ ಸಿದ್ಧ ಹಾಕಿದ್ರು ನೋಡಕ್ ಸಿಗ್ತಾರ. ಆವಾಗ ಆ ಹುತಾಶಿದ ಏನು ಮಾಡ್ರ ಓಡ್ ಹೊಂಟೋಳ ಕಿಲಾಸ್ಗಿತ್ತಿ ಹೋಗಬೇಡ, ಇದು ಜೈನಾಪುರ ಹಾಳಾಗುದಲ್ಲ, ಇದು ಐನಾಪುರ ಆಗುದಲ್ಲ, ಈ ಗ್ರಾಮದಾಗ ಚಿತ್ರ ವಾಸ ಆಗುದು. ಅದರಿಂದ ಮುಂದೆ ಹಂಗ ಹುತಾಶಿದ ಈಗ ಹೊಸ ಗಟ್ಟಿಗೆ ಹುತಾಶಿದ್ರು. ನಿಮ್ಗೆಲ್ಲ ಗೊತ್ತಿತ್ತು ಇಂಥ ಭಂಡಾರಗಳ ಶಕ್ತಿ ಅದ.
ಅದ ಮುಂದೆ ಹೋಗಿ ಯಾವ ನಮ್ಮ ವಯೋಕ್ಷಿದ್ರ ಮಗನಾಗಿರ್ತಕ್ಕಂಥ ಮೋಕ್ಷದ ಕರ್ಕೊಂಡು ನೀವು ಕೆಲ್ಸ್ಕೊಟ್ಟು ಅದ ಪ್ರಕಾರವಾಗಿ ಇಲ್ಲಿ ಕೆಲ್ಸಿದ ಬಂದು ಆ ಅಮೋಕ್ಷಕ್ಕೆ ಏನ್ ಹೇಳ್ಯಾನ ಮುಂದೆ ಸಿದ್ಧಾಗಿ ಇಲ್ಲಿ ಸಿದ್ಧವಾಸ ಆಗಬೇಕಂತ ಹೇಳಿ ಅದ ಪ್ರಕಾರ ಸಿದ್ಧವಾಸ ಆಗ್ಯಾವ. ಅದಕ್ಕೆಲ್ಲ ಗ್ರಾಮ ದೇವತಾವು ಕೆಲಿಸಿದ್ದಲ್ಲ ನೀವು ಯಾಕಪ್ಪ ಅಂದ್ರೆ ಅಂತ ಅಮೋಕ್ಷಕ್ಕನ ಆಶೀರ್ವಾದ. ಅದಕ್ಕೆಲ್ಲ ಇಂಥ ದೊಡ್ಡ ಕಾರ್ಯಕ್ರಮ ಮಾಡ್ರಿ, 51 ಪಾರ್ಟಿ ಕೂಡ್ಸಿರಿ. ಇಲ್ಲಿ ಏನೇನಾಗ್ಯಾವ ಪವಾಡ ಎಲ್ಲರಿಗೂ ಗೊತ್ತಿಲ್ಲ ಮಾತ್ರ. ಎಲ್ಲ ರೋಡ್ ಬಂದಾಗ ಬೇಸ್ತಾರ ದಿವ್ಸ ರೋಡ್ ಬಂದ ಆ ದಿವಸ ಅವಾಗ ಪರಮೇಶ್ವರ್ ನಮ್ಮ ಅಮರೇಶ್ವರ್ ಮಹಾರಾಜರು ಏನಾದ್ರು ನಾಳೆ ಹೊತ್ಕೊಟ್ರಿಲ್ಲ ಸಿದ್ರ ಮುಖಾಂತರ ಬರೋದ್ರ ಇನ್ನೊಬ್ಬರ್ಕ ಎಲ್ಲ ಕಡೆ ಹಾಕಿ ಲಾಕ್ಡೌನ್ ಅದ ಎಲ್ಲ ಕಡೆ ಹಾಕಿ ಬಂದ್ರೆ ಹ್ಯಾಂಗ ಅವಾಗ ಅವರು ಕೆಲ್ಸಿಂದ ನಿನ್ ಜಾತ್ರೆಗೆ ಭಕ್ತ ಕೋಟಿ ಲಕ್ಷ ಜನ ಬರೋರ್ದಾರ. ಅದಕ್ಕೆಲ್ಲ ನಿನ್ ಶಕ್ತಿನಿಂದ ಅವ್ರಿಗೆಲ್ಲ ಹಾಡಿ ಖುಲ್ಲಾ ಮಾಡಬೇಕು ಎಲ್ಲ ನಿಂತು ಅದ 24 ತಾಸನಾಗ ಬೆಂಗಳೂರು ವಿಧಾನಸಭಾದಾಗ ಕೆಲ್ಸಿದ್ದು ಆಶೀರ್ವಾದದಿಂದ 33,000 ಶಕ್ತಿ ಬಿಡುಗಡೆ ಇಂಥ ಶಕ್ತಿ ಕೆಲ್ಸಿದ್ ಈ ಕೆಲ್ಸಿದ ಸೇವೆ ನಾವು ನೀವು ಭಾಗಿರಾಗಿ ಪುನೀತರಾಗ ನಮ್ಮ ಕೈ ಭಂಡಾರ ಹಂತಪ್ಪ ಪೂರ್ತಿ ಭಂಡಾರಕ್ಕಿತ್ತಲು ಒಟ್ಟು ಭಂಡಾರ ಅಂತ ಅಂತ ಭಂಡಾರ ಹಚ್ಚಿಕೊಂಡು ಪವಿತ್ರ ನಮಸ್ಕಾರ.